ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. 103ನೇ ಕೀರ್ತನೆಯ 2ನೇ ವಚನ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನ 1ನೇ ತಾರೀಕು. ಕಳೆದ ತಿಂಗಳೆಲ್ಲ ದೇವರು ನಮ್ಮನ್ನು ಅತ್ಯದ್ಭುತವಾದ ರೀತಿಯಲ್ಲಿ ಕಾದು ಕಾಪಾಡಿ ನಡೆಸಿದ್ದಾನೆ. ನಮ್ಮೆಲ್ಲರನ್ನ ಜೀವಬಾಧ್ಯರ ಪಟ್ಟಿಯಲ್ಲಿ ಎಣಿಸಿದ್ದಾನೆ. ನಾವು ಅವಶ್ಯಕತೆಗಳಲ್ಲಿರುವಾಗ ದೇವರು ತಾನೇ ಬಂದು ನಮಗೆ ಸಹಾಯ ಮಾಡಿದ್ದಾನೆ. ನಾವು ಅನಾರೋಗ್ಯದಲ್ಲಿ ಬಿದ್ದುಕೊಂಡಿರುವಾಗ ದೇವರು ನಮ್ಮನ್ನು ಮುಟ್ಟಿ ಸ್ವಸ್ಥಪಡಿಸಿದ್ದಾನೆ ಪ್ರಿಯರೇ. ಮತ್ತು ನಮ್ಮೆಲ್ಲ ಅವಶ್ಯಕತೆಗಳನ್ನು ತನ್ನ ಐಶ್ವರ್ಯದ ಪ್ರಭಾವಕ್ಕೆ ತಕ್ಕ ಹಾಗೆ ನೀಗಿಸಿದ್ದಾನೆ. ನಾವು ಕೂಗಿಕೊಂಡಾಗ ನಮ್ಮ ಮಾತುಗಳನ್ನು ಕೇಳಿಸಿಕೊಂಡಿದ್ದಾನೆ. ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ದಯಪಾಲಿಸಿದ್ದಾನೆ ಪ್ರಿಯರೇ. ಹೀಗಿರುವುದರಿಂದ ಕೀರ್ತನೆಗಾರನು ಹೇಳುತ್ತಾನೆ, ಆತನಿಂದ ಹೊಂದಿದಂಥ ಒಂದು ಉಪಕಾರಗಳನ್ನು ನೀವು ಮರೆಯಬಾರದು ಎಂಬುದಾಗಿ ಕೀರ್ತನೆಗಾರನು ನಮಗೆ ತಿಳಿಸುವಾತನಾಗಿದ್ದಾನೆ ಪ್ರಿಯರೇ. ದೇವರಿಂದ ಎಷ್ಟೋ ಉಪಕಾರಗಳನ್ನು ನಾವು ಹೊಂದಿಕೊಂಡಿದ್ದೀವಿ. ಆದುದರಿಂದ ಆತನನ್ನು ಕೊಂಡಾಡಿರಿ, ಆತನನ್ನು ಕೀರ್ತಿಸಿರಿ, ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಕೀರ್ತನೆಗಾರನು ನಮಗೆ ತಿಳಿಸುವಾತನಾಗಿದ್ದಾನೆ ಪ್ರಿಯರೇ. ನಾವು ದೇವರಿಂದ ಅನೇಕ ರೀತಿಯಲ್ಲಿ ಉಪಕಾರಗಳನ್ನು ಹೊಂದಿದ್ದೇವೆ. ಹೀಗಿರುವುದರಿಂದ ಆತನ ಉಪಕಾರಗಳಲ್ಲಿ ನಾವು ಒಂದನ್ನು ಮರೆಯದೆ ಉಪಕಾರವನ್ನು ಹೊಂದಿದ್ದಕ್ಕೋಸ್ಕರವಾಗಿ ನಾವು ಪ್ರತಿ ಕ್ಷಣದಲ್ಲಿಯೂ ಪ್ರತಿ ದಿನವೂ ನಾವು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವವರಾಗಿಯೂ ಆತನಿಗೆ ಮಾನವನ್ನು ಸಲ್ಲಿಸುವವರಾಗಿಯೂ ಜೀವಿಸಬೇಕೆಂಬುದಾಗಿ ಕೀರ್ತನೆಗಾರನು ನಮಗೆ ತಿಳಿಸುವಾತನಾಗಿದ್ದಾನೆ ಪ್ರಿಯರೇ. ದೇವರ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡಿರಿ. ಯಾಕೆಂದರೆ ದೇವರು ನಮ್ಮ ಸಂಗಡವಿದ್ದು ನಮ್ಮನ್ನು ಕಾಪಾಡಿ ಜೀವಬಾಧ್ಯರ ಪಟ್ಟಿಯಲ್ಲಿ ಉಳಿಯ ಮಾಡಿದ್ದಾನೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮ ದಿನವು ಶುಭಕರವಾಗಿರಲಿ. ಆಮೆನ್.